ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ವ್ಲಾಗ್ನ ಶುರು ಮಾಡೋಕೆ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ರಿ ಈ ವ್ಲಾಗ್ ಬಂದು ಶುಕ್ರವಾರದ ವ್ಲಾಗ್ ನೋಡ್ರಿ ಇದು ಬೆಳಗ್ಗೆನ ನಾನು ವ್ಲಾಗ್ನ ಶುರು ಮಾಡಿದ್ನಿ ಒಂದು 6:30 ಆಗಿತ್ತು ವ್ಲಾಗ್ನ ಶುರು ಮಾಡಿದಾಗ ಫಸ್ಟ್ ಚಾ ಮಾಡ್ಕೊಂಡು ಕುಡಿದ್ರಾತಂತೇಳಿ ಚಾನ ಮಾಡ್ಕೊಂಡು ಕುಡಿದು ಇವಾಗ ಹಂಗೆ ಅಡಿಗೆ ನಾಷ್ಟ ಎಲ್ಲ ಒಟ್ಟಿಗೆನ ಮಾಡಿರಾತಂತೇಳಿ ಮಾಡಕತ್ತೀನಿ ಯಾಕಂದ್ರೆ ನಮ್ಮ ಮನೆಯವ್ರು ಇವತ್ತನು ಬಾಕ್ಸ್ ತೊಗೊಂಡು ಹೋಗ್ತೇನೆ ಅಂತ ಹೇಳಿದ್ರು ಹಾಗಾಗಿ ನಾಷ್ಟಕ್ಕೆ ಮತ್ತು ಮಧ್ಯಾಹ್ನಕ್ಕೆ ಎಲ್ಲನೂ ಸೇರೇನ ಒಂದೇ ಸರಿ ಮಾಡಕತ್ತಿದ್ದೆ ವಾಂಗಿಬಾತು ಗವಾರಕಾಯಿ ಪಲ್ಯ ಮತ್ತು ಚಪಾತಿ ಮಾಡಕತ್ತಿದ್ನಿ ಬೆಳಗ್ಗೆ ವಾಂಗಿಬಾತು ತಿಂದ್ರೆ ಮಧ್ಯಾಹ್ನಕ್ಕೆ ಒಂದೆರಡು ಚಪಾತಿ ತಿಂದು ಸ್ವಲ್ಪ ಅದನ್ನು ರೈಸ್ ತಿನ್ಬೋದು ಅಂತೇಳಿ ಮಾಡಕತ್ತಿದ್ನಿ ಭಾಳ ದಿವಸ ಆಗಿತ್ತು ನಾನು ವಾಂಗಿಬಾತು ಮಾಡಿರಲಿಲ್ಲ ನನಗಂತೂ ಭಾಳ ಇಷ್ಟ ನೋಡ್ರಿ ವಾಂಗಿಬಾತು ಹಾಗಾಗಿ ಇವತ್ತು ಮಾಡಕತ್ತಿದ್ನಿ ದಿನ ನಾನು ಬರೀ ಅನ್ನ ಸಾಂಬಾರನ್ನು ಮಾಡಕತ್ತಿದ್ನಲ್ಲ ಇವತ್ತು ಮಾಡಿರಾತಂತೇಳಿ ವಾಂಗಿಬಾತನ್ನ ಮಾಡಕತ್ತಿದ್ನಿ ಅದಕ್ಕೆ ಏನೇನು ತರಕಾರಿ ಬೇಕಲ್ಲ ಅದನ್ನೆಲ್ಲನೂ ಹಿಂದಿನ ದಿವಸನ ತೊಗೊಂಡು ಬಂದು ಇಟ್ಕೊಂಡಿದ್ನಿ ವಾಂಗಿಬಾತು ಮಾಡೋಕೆ ಮೇನ್ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಬೇಕು ನೋಡ್ರಿ ಇವೆರಡು ತರಕಾರಿ ಇದ್ದರೆ ಸಾಕು ವಾಂಗಿಬಾತು ರೆಡಿಯಾಗಿ ಬಿಡ್ತೈತಿ ಎಲ್ಲ ಬೇಕಾಗಿರೋ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವಾಂಗಿಬಾತ್ಗೆ ಮತ್ತು ಪಲ್ಯ ಮಾಡೋಕೆ ಗವಾರಕಾಯಿ ಪಲ್ಯ ಮಾಡೋಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೆಂಚೆ ಮತ್ತು ಗವಾರಕಾಯಿನೂ ಅಷ್ಟೇ ಒಂದು ವಿಷಲ್ ಕೂಗಿಸ್ಕೊಂಡ್ರಾತಂತೇಳಿ ಕುಕ್ಕರ್ಗೆ ಕುಗ್ಸಾಕನೂ ಇಟ್ಟಿದ್ನಿ ಪಾತ್ರೆ ಒಳಗಾದ್ರೆ ಸ್ವಲ್ಪ ಲೇಟ್ ಆಕತ್ತಂತೇಳಿ ಕುಕ್ಕರ್ ಒಳಗನ ನಾನು ಯಾವಾಗಲೂ ಬೇಯಿಸ್ಕೊಂಡಿರ್ತೀನಿ ಸ್ವಲ್ಪ ಅವು ಎಳಿವಿದ್ದು ಅಂದ್ರೆ ಹುರಿದು ಮಾಡ್ಬೋದು ಆದರೆ ಇಲ್ಲಿ ಎಳಿವಂತೂ ಸಿಗೋದಿಲ್ಲ ಹಾಗಾಗಿ ಬೇಯಿಸಾಕನೇ ಇಟ್ಕೊಂಡಿರ್ತೀನಿ ಹಂಗೆ ಚಪಾತಿ ಹಿಟ್ಟನ್ನು ಎಲ್ಲ ನಾದ್ಕೊಳಕತ್ತೀನಿ ನೋಡ್ರಿ ಬೆಳಗ್ಗೆ ಮಧ್ಯಾಹ್ನಕ್ಕೆ 2 ಹೊತ್ತು ಆಗೋಷ್ಟು ಚಪಾತಿ ಹಿಟ್ಟನ್ನು ನಾದ್ಕೊಳಕತ್ತೀನಿ ಬೆಳಗ್ಗೆ ನಾಷ್ಟ ಮಾಡಿ ನಮ್ಮ ಮನೆಯವ್ರು ಬಾಕ್ಸ್ ತೊಗೊಂಡು ಹೋದ್ರಂದ್ರೆ ಅವರ ಸಂಜೆ ಕಡೆ 7 ಗಂಟೆಗೆ ಬರ್ತಾರೋ ಅಲ್ಲಿವರೆಗೂ ಬರೋಂಗಿಲ್ಲ ಒಂದು ವಾರ ಡಬ್ಬಿ ಕಟ್ಟಬೇಕಂತ ಹೇಳಿದಾರೋ ಹಾಗಾಗಿ ಡೈಲಿ ನಂದು ಬೇಗನೆ ಕೆಲಸ ಮುಗಿಯಕತ್ತಿತ್ತು ಇವಾಗ ವಾಂಗಿಬಾತು ಮಾಡೋಕೆ ನೋಡ್ರಿ ಬಾಳಿಗೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಮತ್ತು ಗೋಡಂಬಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳಕತ್ತೀನಿ ನೋಡ್ರಿ ಒಂದು 2 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಕಿ ಅದಕ್ಕೆ ಇವಾಗ ಬದ್ನಿಕಾಯಿ ಹಾಕತ್ತೆ ನೋಡ್ರಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದ್ನಿಕಾಯಿ ಹಾಕಿ ಅದನ್ನು ಅಷ್ಟೇ ಎಣ್ಣೆ ಒಳಗೆ ಚೆಂದಾಗ ಫ್ರೈ ಮಾಡ್ಕೋಬೇಕು ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಅರ್ಧ ಅಷ್ಟು ಹಾಕ್ಕೊಂಡಿದ್ದೆ ನಾನು ಕ್ಯಾಪ್ಸಿಕಮ್ಮ ಒಂದು ಪೂರ್ತಿ ಏನು ಹಾಕಿಲ್ಲ ಬರೀ ಅರ್ಧ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕಿದ್ದೆ ನೋಡ್ರಿ ಸ್ಲೈಸಾಗಿ ಕಟ್ ಮಾಡಿ ಈರುಳ್ಳಿ ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಆಮೇಲೆ ಹುಣಸೆ ಹುಳಿ ಬೆಲ್ಲ ಹಾಕಿ ಇದನ್ನು ಚೆಂದಾಗ ನಾವು ಫ್ರೈ ಮಾಡ್ಕೋಬೇಕು ಎಲ್ಲ ಕ್ಯಾಪ್ಸಿಕಮ್ಮು ಮತ್ತು ಬದನೆಕಾಯಿ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ನಾನು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ವಾಂಗಿಬಾತು ಪೌಡ್ರ್ ಹಾಕ್ಕೊಳತ್ತೆ ನೋಡ್ರಿ ಒಂದು 3 ಚಮಚದಷ್ಟು ನಾನು ವಾಂಗಿಬಾತು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನಾನು ಸುಮಾರು ವಿಡಿಯೋದಲ್ಲಿ ಬೇರೆ ಥರ ಮಾಡೋದನ್ನು ತೋರಿಸಿದ್ದೀನಿ ವಾಂಗಿಬಾತು ಆದರೆ ಈ ರೀತಿನೂ ಮಾಡಿ ನೋಡ್ರಿ ಇದು ಈಸಿ ಭಾಳ ಮತ್ತು ಟೇಸ್ಟನ್ನು ಅಷ್ಟೇ ಚಲೋ ಇರ್ತೈತಿ ಹಾಗಾಗಿ ವಾಂಗಿಬಾತು ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿವಿ ಅಂತಂದ್ರೆ ಇವಾಗ ವಾಂಗಿಬಾತು ಗೊಜ್ಜು ರೆಡಿ ಆಯ್ತು ನೋಡ್ರಿ ಇದನ್ನು ಚೆಂದಾಗ ನಾವು ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ಮ ಮತ್ತು ಬದ್ನಿಕಾಯಿ ಎಲ್ಲ ಸಾಫ್ಟ್ ಆಗಬೇಕು ಇಲ್ಲಂತಂದ್ರೆ ಹಂಗೆ ಬಾಯಿಗೆ ಹಸಿ ಹಸಿ ಸಿಗಾಕತ್ತು ಅಂದ್ರೆ ಅಷ್ಟೊಂದು ತಿನ್ನೋಕೆ ಇಷ್ಟ ಆಗಂಗಿಲ್ಲ ಲಾಸ್ಟಿಗೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ಹಿಂಗೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕತ್ತೇನೆ ನೋಡ್ರಿ ಈ ರೀತಿ ನಾವು ಚೆಂದಾಗ ಗೊಜ್ಜು ಮಾಡಿ ಇಟ್ಕೊಂಡಿವಿ ಅಂತಂದ್ರೆ ಒಂದು 4 ರಿಂದ 5 ದಿವಸ ನಾವು ಫ್ರಿಜ್ಜಲ್ಲಿ ಇದನ್ನು ಸ್ಟೋರ್ ಮಾಡ್ಕೋಬೋದು ನಾನು ಬರೀ ಇವತ್ತಿನ ದಿವಸಕ್ಕೆ ಕಷ್ಟ ಮಾಡಿದ್ನಿ ಹಾಗಾಗಿ ನಾನು ಜಾಸ್ತಿ ಮಾಡಿರಲಿಲ್ಲ ಗೊಜ್ಜೆಲ್ಲ ರೆಡಿ ಮಾಡಿಟ್ಟು ಹಂಗೆ ಗವಾರಕಾಯಿ ಏನೋ ಕುದ್ದಿದ್ದು ಅವನನ್ನು ತೆಗೆದು ಇವಾಗ ಒಗ್ಗರಣೆ ಕೊಟ್ಟೇನೆ ನೋಡ್ರಿ ಈ ಕಡೆ ಗವಾರಕಾಯಿ ಪಲ್ಯನೂ ರೆಡಿ ಆಯಿತು ಮತ್ತು ಇವತ್ತು ನಮ್ಮ ಮನೆಯೊಳಗೆ ಕರೆಂಟ್ ಹೋಗ್ಬಿಟ್ಟಿದ್ದು ಭಾಳ ಹೊತ್ತನ ಕರೆಂಟೇ ಇರಲಿಲ್ಲ ಸ್ನಾನಕ್ಕದು ಅಂಥೇಳಿ ಹಿಂದಗಡೆ ಪಾತ್ರೆ ಒಳಗೆ ನಾನು ನೀರು ಕಾಸಕ್ಕೆ ಇಟ್ಟಿದ್ನಿ ಬರ್ತಾವೋ ಇಲ್ಲೋ ಅಂಥೇಳಿ ಅದರ ನೀರೆಲ್ಲ ಕಾದು ಇನ್ನೇನು ಸ್ನಾನಕ್ಕೆ ಹೋಗ್ಬೇಕು ಅನ್ನೋಷ್ಟ್ರಿಗೆ ಕರೆಂಟ್ ಬಂದು ನೋಡ್ರಿ 2 ಪಾತ್ರೆ ಒಳಗೆ ಇಟ್ಟಿದ್ದಿ ನಮ್ಮ ಮನೆಯವ್ರಿಗೊಂದು ಮತ್ತು ಸಾನ್ವಿಗೊಂದು ಅಂಥೇಳಿ ಸಾನ್ವಿಗೆ ಸ್ನಾನ ಮಾಡಿಸಿ ರೆಡಿ ಮಾಡೀನಿ ಆವಾಗ ಕರೆಂಟ್ ಬಂದು ಹಂಗೆ ಇವಾಗ ಎಲ್ಲ ಅಡುಗೆ ಎಲ್ಲ ಮಾಡಿ ಎತ್ತಿಟ್ಟು ಒಂದು ಸರಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಚಪಾತಿ ಮಾಡತ್ತೇನೆ ನೋಡ್ರಿ ಚಪಾತಿನೂ ಅಷ್ಟೇ ಇವಾಗ ನಾಷ್ಟಕ್ಕೆ ಮತ್ತು ಬಾಕ್ಸಿಗೆ ರೆಡಿ ಮಾಡೋಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಚಪಾತಿನ ನಾನು ರೆಡಿ ಮಾಡ್ಕೊಳಕತ್ತೀನಿ ಮತ್ತು ಮಧ್ಯಾಹ್ನಕ್ಕೆ ನನಗೆ ಸಣ್ಣವಿಗಿಬ್ಬರಿಗೆ ಬೇಕಾದ್ರೆ ಮಾಡ್ಕೋಬೋದು ಇಲ್ಲಂತಂದ್ರೆ ಬರೀ ರೈಸ್ ತಿನ್ಕೊಂಡ್ರೆ ರಾತ್ರಿಗೆ ಚಪಾತಿ ಮಾಡೋಕ್ಕೆ ಬರ್ತದಂತೇಳಿ ಇವಾಗ ಎಷ್ಟು ಬೇಕಲ್ಲ ಅಷ್ಟನ್ನು ನಾನು ಚಪಾತಿನ ಮಾಡ್ಕೊಳಕತ್ತೀನಿ ನೋಡ್ರಿ ಇವಾಗ ಬಿಸಿ ಬಿಸಿ ಚಪಾತಿ ರೆಡಿ ಆಗಕತ್ತಾವು ಹಂಗೆ ಇನ್ನು ನಮ್ಮ ಮನೆಯವ್ರ ಬಾಕ್ಸನ್ನು ರೆಡಿ ಮಾಡಿ ಕೊಡಬೇಕು ಒಂದು ವಾರ ನೋಡ್ರಿ ಇನ್ನವ್ರಿಗೆ ಡೈಲಿ ನಾನು ಇದೇ ರೀತಿ ನಾನು ಬಾಕ್ಸ್ನ ರೆಡಿ ಮಾಡಿ ಕಳಿಸ್ಬೇಕು ಬಾಕ್ಸ್ ಈ ರೀತಿ ಕಳಿಸೋದ್ರಿಂದ ನೋಡ್ರಿ ಬೆಳಗ್ಗೆ ಬೇಗ ಕೆಲಸ ಮುಗಿದ್ಬಿಡ್ತೈತಿ ಇಲ್ಲಂತಂದ್ರೆ ಇಡೀ ದಿವಸ ಬರೀ ಅಡುಗೆ ಮನೆಯಾಗನ ಕೆಲಸ ಮಾಡೋದಾಗತ್ತೈತಿ ನಂದು ಆದರೆ ಇವಾಗಂತೂ ಬೇಗ ಬೇಗ ಕೆಲಸ ಮುಗಿಯಕತ್ತೈತಿ
ಚಪಾತಿನೂ ಮಾಡಿ ಇವಾಗ ಅವ್ರ ಬಾಕ್ಸಿಗೆ ಎಲ್ಲ ರೆಡಿ ಮಾಡಿದ್ದಾನೆ ನೋಡ್ರಿ. ಚಪಾತಿ, ಪಲ್ಯ, ವಾಂಗಿಬಾತು ಮತ್ತು ಸ್ವಲ್ಪ ಮೊಸರನ್ನು ಹಾಕಿದ್ದೀನಿ ಸಣ್ಣ ಡಬ್ಬಿ ಒಳಗೆ. ಸ್ವಲ್ಪ ಸೌತೆಕಾಯಿನೂ ಕಟ್ ಮಾಡಿ ಇವಾಗ ಲಂಚ್ ಬ್ಯಾಗ್ನ ರೆಡಿ ಮಾಡಿದ್ದಾನೆ ನೋಡ್ರಿ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ 2 ಗಂಟೆ ಆಗೈತೆ ನೋಡ್ರಿ. ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮುಗಿರೋದ್ರಿಂದ ನಾನು ಆ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡಲೇ ಇಲ್ಲ. ಮಧ್ಯಾಹ್ನ ಈಗ ಸಾನ್ವಿನ ಕರ್ಕೊಂಡು ಬಂದೇನಿ ಸ್ಕೂಲಿಂದ. ಕರ್ಕೊಂಡು ಬಂದು ಆಕಿನ ಊಟ ಮಾಡಿಳು, ನಾನು ಊಟ ಮಾಡೀನಿ. ಇನ್ನು ನಮ್ಮ ಮನೆಯವರಂತೂ ಸಂಜೆನ ಬರ್ತಾರೋ, ಮಧ್ಯಾಹ್ನ ಊಟಕ್ಕೆ ಬರೋಂಗಿಲ್ಲ, ಡಬ್ಬಿ ತೊಗೊಂಡೋಗಿದಾರಲ್ಲ, ಹಾಗಾಗಿ ಸಂಜಿಕನ ಬರ್ತಾರೋ. ನನಗೊಬ್ಬರು ಕಮೆಂಟ್ ಮಾಡಿದರು ಸಾನ್ವಿದ ಡ್ರೆಸ್ ಕಲೆಕ್ಷನ್ ವಿಡಿಯೋ ಮಾಡಿರಿ ಅಂತೇಳಿ. ನಾನು ಈ ವಿಡಿಯೋದಲ್ಲಿನ ಶೇರ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೆಳಗ್ಗೆದು ಅದು ರೊಟೀನೇ ಸ್ವಲ್ಪನೇ ಆಗೈತಿ. ಮತ್ತು ಇಡೀ ದಿವಸ ನನಗೆ ಬೇರೆ ಏನು ಶೇರ್ ಮಾಡ್ಕೋಬೇಕಂತಂದ್ರೂ ಅಷ್ಟೊಂದೇನು ಕೆಲಸನೂ ಇಲ್ಲ. ಹೊಲಿಬೇಕಷ್ಟ, ಬಿಟ್ರೆ ನಾಮಲೇಖನ ಬರೆಯೋದು, ಇವೆರಡ ನಾನು ಡೈಲಿ ರೊಟೀನ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಂಗೋ ಡ್ರೆಸ್ ತೋರಿಸ್ಬೇಕು, ಇವತ್ತು ತೋರಿಸ್ಬೇಕು, ನಾಳೆ ತೋರಿಸ್ಬೇಕು ಅನ್ಕೊಂತ ತೋರಿಸೇ ಇರಲಿಲ್ಲ. ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡು ಇವಾಗ ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ವ್ಲಾಗ್ನ ಇದನ್ನು ಹಂಗೆ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ. ಸಾನ್ವಿವ ಸಿಕ್ಕಾಪಟ್ಟೆ ಬಟ್ಟೆ ಅದಾವು, ಅದರೊಳಗೆ ನಾನು ಎತ್ನಿಕ್ ವೇರ್ ಅಷ್ಟೇ ಇವಾಗ ತೋರಿಸ್ತೇನೆ ನಿಮ್ಗೆ. ಆಕೆವು ಡ್ರೆಸ್ ಎಲ್ಲ ಇನ್ನು ಸಿಕ್ಕಾಪಟ್ಟೆ ಅದಾವ, ವೆಸ್ಟರ್ನ್ ವೇರು ಆ ಥರ ಎಲ್ಲ. ಅವನ್ನೆಲ್ಲ ಏನು ತೋರ್ಸಕ್ಕೆ ಹೋಗಂಗಿಲ್ಲ, ಅವ್ನು ಸುಮಾರು ವಿಡಿಯೋದಲ್ಲಿ ನೀವು ನೋಡಿರ್ತೀರಿ. ಇದ್ರೊಳಗೂ ಅರ್ಧ ಬಟ್ಟೆ ಆಲ್ರೆಡಿ ಒಂದಷ್ಟು ಬ್ಲಾಗಲ್ಲೆಲ್ಲ ನೋಡಿರ್ತೀರಿ. ಆದರೂ ಒಂದು ಸರಿ ಯಾವ್ಯಾವ ಬಟ್ಟೆ ಅದಾವು, ಯಾವ ಥರ ಅದಾವು, ಮತ್ತು ನಾನು ಎಲ್ಲೆಲ್ಲಿ ತೊಗೊಂಡಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ಬರ್ರಿ ಇವಾಗ ತೋರಿಸ್ತೇನಂತ. ಈ ಡ್ರೆಸ್ ನೋಡ್ರಿ, ಇದು ನಾನು ಮೈಸೂರಾಗ ತೊಗೊಂಡಿದ್ನಿ. ಇವಾಗ ಒಂದು 3 ವರ್ಷದಿಂದ ದೀಪಾವಳಿ ಹಬ್ಬಕ್ಕೆ ತೊಗೊಂಡಿದ್ನಿ. ಇದು ಮೇಲ್ಗಡೆ ಕ್ರಾಪ್ ಟಾಪ್ ನೋಡ್ರಿ, ಚಂದ ಐತಿ. ಸುಮಾರು ಸರಿ ಹಾಕ್ಕೊಂಡಿದ್ದಾಳೆ ಇದನ್ನು, ವ್ಲಾಗಲ್ಲೂ ಆಲ್ರೆಡಿ ನೋಡಿರ್ತೀರಿ. ಇದಕ್ಕೆ ಕೆಳಗಡೆ ಲಂಗ ನೋಡ್ರಿ ಈ ಥರ ಐತಿ ಫ್ರಿಲ್ಸ್ದು. ಇದಕ್ಕೊಂದು ದುಪ್ಪಟ್ಟನೇ ಇತ್ತು, ಅದು ಎಲ್ಲೋ ಮಿಸ್ ಆಗೈತಿ. ಆಕೆ ಹಾಕೊಳ್ತಾನೆ ಇರಲಿಲ್ಲ, ಹಾಗಾಗಿ ಅದು ಎಲ್ಲೋಗಿತ್ತು ಗೊತ್ತಿಲ್ಲ. ಇವ 2 ಅದಾವ ನೋಡ್ರಿ. ಈಗ ಇದಂತೂ ನಾನು ಭಾಳ ಇಷ್ಟಪಟ್ಟು ತೊಗೊಂಡಿದ್ದು. ಇದನ್ನು ತೊಗೊಂಡಾಗಂತೂ ಆಕೆಗೆ ಹಂಗೆ ಕೆಳಗಡೆ ಎಳಿತಿತ್ತಿದ್ದು, ಅಷ್ಟು ಉದ್ದ ಇತ್ತು. ಆದರೆ ಆಕೆ ಸೈಜ್ ಇರಲಿಲ್ಲ, ಅವಾಗ ಇರಲಿ ಮುಂದೆ ಹಾಕಕ್ಕೆ ಬರ್ತದೆ ಅಂತೇಳಿ ತೊಗೊಂಡಿದ್ನಿ. ಇದು ಮೈಸೂರಾಗ ತೊಗೊಂಡಿದ್ದೀನಿ. ಇದು 1500 ಕೊಟ್ಟಿದ್ನಿ ಅಂತ ಅನಿಸ್ತತಿ. ನೆಕ್ಸ್ಟು ಇದು ಆಕೆ ಬೊಡ್ಡೆ ಒಳಗೆ ನೋಡಿರ್ತಾರೆ ನೀವು, ಇದು ಶರಾರ. ಇವಾಗೆಲ್ಲ ಟ್ರೆಂಡಿಂಗಲ್ಲಿರುವಂಥ ಡ್ರೆಸ್ಗಳು ನೋಡ್ರಿ ಇವೆಲ್ಲ. ಇದು ನಮ್ಮ ತಂಗಿ ಬರ್ಡೇ ಒಳಗೆ ಗಿಫ್ಟ್ ತೊಗೊಂಡು ಬಂದಾಳು. ಇದೊಂದು ಬಟ್ಟೆ ಮತ್ತು ಅಲ್ಲೊಂದು ಫೋಟೋ ಹಾಕಿವಲ್ಲ ಅದೊಂದು, 2 ನಮ್ಮ ತಂಗಿ ಗಿಫ್ಟ್ ಮಾಡಿರೋಂಥದ್ದು ಇದು. ಹಾಗಾಗಿ ಇದರದ್ದು ರೇಟ್ ಅಷ್ಟೊಂದಿಲ್ಲ, ಗೊತ್ತಿಲ್ಲ ನನಗೆ. ನೋಡ್ರಿ ಚಂದ ಐತಿ, ಈ ಥರ ಸ್ಲಿಟ್ ಐತಿ. ಇದು ನಮ್ಮ ಊರಾಗನ ತೊಗೊಂಡಿದ್ದು. ಅದಕ್ಕೆ ಪ್ಯಾಂಟ್ ಐತಿ ನೋಡ್ರಿ, ಈ ಥರ ಪ್ಲಾಜೋ ಪ್ಯಾಂಟ್ ಥರ. ಇಲ್ಲಿ ಕೆಳಗಡೆ ಫ್ರಿಲ್ಸ್ ಅದಾವು ಈ ಥರ. ಇದಕ್ಕೆ ವೇಲನೂ ಬಂದೈತಿ. ಎಲ್ಲೈತಮ್ಮ ಅದು ವೇಲ? ಆಮೇಲೆ ತೋರಿಸಿರಿ, ಅದು ಬಿಡು ಸಿಕ್ಕ. ಇದೊಂದು. ಇದರಲ್ಲಿ ಸುಮಾರು ಬಟ್ಟೆಗಳು ನೀವು ಅರ್ಧ ನೋಡಿರ್ತೀರಿ, ಅರ್ಧ ನೋಡಿರಂಗಿಲ್ಲ. ನೋಡೋಣಂತ ಯಾವ್ದು ಹೊಸದಾವನ್ನು ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ನಾನು ತಗೊಂಡು ಬಂದ ತಕ್ಷಣ ಶೇರ್ ಮಾಡೇ ಬಿಟ್ಟಿರ್ತೀನಿ. ಇದು ಒಂದು ಆಕಿದ ಡ್ಯಾನ್ಸಲ್ಲಿ ಕೊಟ್ಟಿರೋದು ನೋಡ್ರಿ ಫ್ರಾಕ್. ಇದನ್ನು ಅಷ್ಟ ಬ್ಲಾಗಲ್ಲಿ ನೋಡಿದರಿ. ಇದ್ರದ್ದು ಪ್ರೈಸ ಗೊತ್ತಿಲ್ಲ, ಸ್ಕೂಲ್ ಅವ್ರು ಮಾತ್ರ 2000 ಇಸ್ಕೊಂಡಿದ್ರು. ಇದ್ರದ್ದು ಪ್ರೈಸ್ ಎಷ್ಟೈತೆ ಅಂತ ಗೊತ್ತಿಲ್ಲ. ಚಂದ ಐತಿ, ಅದಕ್ಕೆ ಸ್ವಲ್ಪ ದೊಡ್ಡದಾಗತ್ತದ ಇದು, ಹಾಗಾಗಿ ಇಟ್ಟೇನಿ. ಆದ್ರೆ ಹಾಕೊಂಡ್ರೆ ಚಂದ ಕಾಣ್ತತಿ. ಆಕಿ ಹತ್ರ ಈ ಕಲರನ್ನು ಇರಲಿಲ್ಲ. ಚಲೋ ಐತಿ ನೋಡ್ರಿ, ಕ್ವಾಲಿಟಿ ಮಾತ್ರ ಚಲೋ ಐತಿ. ಇದೊಂದು ಫ್ರಾಕು. ಆಮೇಲೆ ಇದನ್ನು ನಾನು ತೋರಿಸಿದ್ದೀನಿ, ಆದ್ರೆ ಇನ್ನೂ ಸಾನ್ವಿ ಒಂದ್ಸರಿನೂ ಹಾಕೊಂಡಿಲ್ಲ ಇದನ್ನ. ಇದು ಅಷ್ಟ ಶರಾರ. ಇದು ಕೆಳಗಡೆ ಪ್ಯಾಂಟ್. ಇದನ್ನ ಒಂದು ಬ್ಲಾಗಲ್ಲಿ ನಾನು ಮೈಸೂರಿಗೆ ಹೋಗಿ ಬಂದಾಗ ತೋರಿಸಿದ್ದೀನಿ. ಇದನ್ನ ಮೈಸೂರಾಗ ತೊಗೊಂಡಿನಿ ನೋಡ್ರಿ. ಇದ್ರದ್ದು ಪ್ರೈಸು ಎಷ್ಟು ಕೊಟ್ಟೇನಿ ಅಷ್ಟೇ, 800ಇಂದ 1000 ಒಳಗೆ ಕೊಟ್ಟೇನಿ ನೋಡ್ರಿ. ಇದ್ರ ಪ್ರೈಸ್ ಮರ್ತೇನೆ ನಾನು. ಇದು ಮೇಲ್ಗಡೆ ಕ್ರಾಪ್ ಟಾಪು. ಇದು ಸ್ವಲ್ಪ ದೊಡ್ಡದಾಗತ್ತೆ ಅಕ್ಕಿಗೆ. ಇದನ್ನ ಹೆಂಗಾರ ಮಾಡಿ ಆಲ್ಟರ್ ಮಾಡಬೇಕು. ಹಾಗಾಗಿ ಅಕ್ಕಿ ಇವತ್ತಿನವರೆಗೂ ಹಾಕೊಂಡೇನೆ ಇಲ್ಲ ಇದನ್ನ. ಹೊಸದು ಹೆಂಗೈತಿ ಹಂಗೈತಿ. ಸ್ಲೀವ್ಸ್ ಅದಾವು, ನಾನು ಸ್ಲೀವ್ಸ್ ಅದು ಏನು ಅಟ್ಯಾಚ್ ಮಾಡಂಗಿಲ್ಲ. ಬರೀ ಇದನ್ನ ಮಾತ್ರ ಇದು ದೊಡ್ಡದಾಗತ್ತೆ ಅಕ್ಕಿಗೆ. ಇಲ್ಲಿ ಏನಾದರೂ ಸ್ಲಿಟ್ ಥರ ಹಿಡಿದು ಆಲ್ಟರ್ ಮಾಡಬೇಕು ನೋಡ್ರಿ. ಇದು ಒಳಗಡೆ ಕ್ರಾಪ್ ಟಾಪು, ಇದು ಕೆಳಗಡೆ ಪ್ಯಾಂಟು. ಇದಕ್ಕೊಂದು ಜಾಕೆಟ್ ಐತಿ. ಇದೊಂದು ಮೇಲ್ಗಡೆ ಜಾಕೆಟ್ ನೋಡ್ರಿ. ಇದನ್ನ ಒಂದ್ಸರಿನೂ ಹಾಕೊಂಡಿಲ್ಲ ಆಕಿ.
ನೋಡೋಣಂತ ಆಲ್ಟರ್ ಮಾಡಿದಾದ್ಮೇಲೆ ಏನಾದರೂ ಈಗ ನೆಕ್ಸ್ಟ್ ಹಬ್ಬ ಬಂದ್ರೆ ಮತ್ತು ಸ್ಕೂಲಲ್ಲಿ ಏನಾದರೂ ಸೆಲೆಬ್ರೇಷನ್ ಇತ್ತಂದ್ರೆ ಆವಾಗ ಹಾಕಿ ಕಳಿಸ್ತೀನಿ. ನೆಕ್ಸ್ಟ್ ಇದು ಲಾಸ್ಟ್ ಇಯರ್ ದೀಪಾವಳಿ ಹಬ್ಬಕ್ಕೆ ತೊಗೊಂಡಿರುವಂಥ ಲಂಗ ಬ್ಲೌಸು. ಇದನ್ನು ಮೀಶೋದಲ್ಲಿ ತೊಗೊಂಡಿದ್ದೀನಿ ನೋಡಿರಿ. ಇದು ಅಷ್ಟೇ ಭಾಳ ಚಂದ ಐತಿ. ಇದ್ರ ಪ್ರೈಸು 500 ಒಳಗೆ, 400ಇಂದ 500 ಒಳಗೆ ತೊಗೊಂಡಿದ್ದೀನಿ ನೋಡಿರಿ. ಯಾಕಂದ್ರೆ ಸುಮಾರು ದಿವಸ ಆಯ್ತಲ್ಲ ತೊಗೊಂಡು, ಪ್ರೈಸ್ ಎಲ್ಲ ಅಷ್ಟೊಂದು ಮರ್ತೇನೆ ನಾನು. ಇದ್ರದ್ದು ಲಂಗ ಬಂದು ಇದು ಇದೇನೋ ಸ್ವಲ್ಪ ಕಿತ್ತೈತಿ. ಮಾಡ್ಬೇಕಂದ್ರೆ ಸರಿ. ಇದು ಲಂಗ ನೋಡ್ರಿ, ಚಂದ ಐತಿ. ಇದರಲ್ಲೂ ಸುಮಾರು ಕಲರ್ ಅದಾವು. ನಾನು ಪಿಂಕ್ ಕಲರ್ ತರಿಸಿದ್ದೇನೆ, ಈಗ ಇಷ್ಟ ಅಂಥೇಳಿ. ಚಂದ ಐತಿ ನೋಡ್ರಿ. ಇದು ಮೀಶೋದಲ್ಲಿನ ನಾನು ಮೀಶೋದಲ್ಲಿ ಯಾವ್ಯಾವ ಡ್ರೆಸ್ ತೊಗೊಂಡಿದ್ದಾನ ಅದರದ್ದೆಲ್ಲ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನೀವು ಬೇಕಂತಂದ್ರೆ ತರಿಸ್ಕೋಬೋದು. ನಿಮ್ಮ ಮನೆಗೆ ಸಣ್ಣ ಸಣ್ಣ ಮಕ್ಕಳು ಇದ್ದು ಅಂದ್ರೆ ನೀವು ಆರಾಮಾಗಿ ತರಿಸ್ಕೋಬೋದು ನೋಡ್ರಿ. ಕ್ವಾಲಿಟಿ ಮಾತ್ರ ಚಲೋ ಬಂದವು. ಯಾವ ಕ್ವಾಲಿಟಿ ಚಲೋ ಬಂದಾವಲ್ಲ ಅವನ್ನಟ್ಟೆ ಇಟ್ಕೊಂಡಿದ್ದೆ ನಾನು. ಉಳಿದಿದ್ದೆಲ್ಲ ವಾಪಸ್ ರಿಟರ್ನ್ ಮಾಡಿಬಿಟ್ಟೇನಿ. ಇದು ಅಷ್ಟ ಚಲೋ ಐತಿ ನೋಡ್ರಿ ಲಂಗ ಬ್ಲೌಸ್. ನೋಡ್ರಿ ಎಷ್ಟು ಗ್ರ್ಯಾಂಡ್ ಆಗೈತಿ. ಇದಕ್ಕೇನು ದುಪ್ಪಟ್ಟ ಅದು ಏನು ಬಂದಿಲ್ಲ. ಆಮೇಲೆ ನೆಕ್ಸ್ಟ್ ಇದನ್ನಂತೂ ಒಂದ್ಸರಿ ಹಾಕೊಂಡಾಳ ಅಷ್ಟು ಹಾಕೊಂಡೇನ ಇಲ್ಲಿ ಅದಲ್ಲಿದ. ಇದು ಬೇರೆ, ಇದು ಗಿಫ್ಟ್ ಬಂದಿರೋದು ಈಕಿಗೆ. 2ನೇ ವರ್ಷದ ಬರ್ಡೇಗೆ ಗಿಫ್ಟ್ ಬಂದಿರೋದು. ಆಕಿ ಒಂದೇ ಸರಿ ಹಾಕೊಂಡಾಳು, ಇಟ್ಟೆ ಬಿಟ್ಟಾಳ ನೋಡ್ರಿ. ಹಂಗೆ ಬೇಡ ಅನ್ನತ್ತಾಳ ಇದನ್ನ. ಹಂಗೆ ಯಾರಿಗಾರ ಕೊಟ್ರಾತಂತೇಳಿ ಇಟ್ಟೆ ನಾನು ಹಂಗೆ ಇದನ್ನ. ಆಮೇಲೆ ಇದು ನೋಡ್ರಿ, ಈ ಫ್ರಾಕ್ ಅಂತೂ ನಾನು ಇದು ವರುಣ್ ಸರ್ ಮದ್ವೆ ಒಳಗೆ ತೊಗೊಂಡಿದ್ದು ನೋಡ್ರಿ. ಇದೆ ನಾನು ವಿಡಿಯೋದಲ್ಲಿ ಅವ್ರನ್ನೊಂದ್ಸರಿ ತೋರಿಸಿದ್ದೀನಿ ಮದುವೆ ಹೋದಾಗ. ಅವ್ರ ಮದ್ವೆ ಒಳಗೆ ನಾನು ಸಾನ್ವಿಗೆ ಇದನ್ನು ತೊಗೊಂಡಿದ್ನಿ. ಅದಿದೆ ಇವಾಗ ಸ್ವಲ್ಪ ಆಕಿಗೆ ಎತ್ತರ ಆಗತ್ತೈತಿ. ಇದಕ್ಕೆ ಹೈಟ್ ಆಗಲ್ಲ, ಸ್ವಲ್ಪ ಗಿಡ್ ಆಗತ್ತೈತಿ. ಆದ್ರೆ ಚಲೋ ಐತಿ. ಅವಾಗ ಇದಕ್ಕೆ 2000 ಏನೋ ಕೊಟ್ಟಿನಿ ಅಂತ ಅನಿಸ್ತೈತಿ. ಮೈಸೂರಾಗ ತೊಗೊಂಡಿದ್ದೇನೆ ನೋಡ್ರಿ. ಇದನ್ನು ಚಂದ ಐತಿ ನೋಡ್ರಿ. ನಮ್ದು ಯೂಟ್ಯೂಬ್ದು ಏನದು ಇದೈತಲ್ಲ ಲೋಗೋ ಫೋಟೋ, ಅದ್ರೊಳಗೆ ಸಾನ್ವಿದು ಇದ ಡ್ರೆಸ್ಸನ್ನ ಐತಿ. ಇದ ಡ್ರೆಸ್ಸನ್ನ ಹಾಕೊಂಡಿದ್ದಾಳಕಿ. ಅದ ಫೋಟೋ ಇಟ್ಟಂಗೆ ನೋಡ್ರಿ. ನಾನು ಸಣ್ಣ ಹಾಕಿದ್ಲ ಅವಾಗಿನ ನೋಡ್ರಿ. ಚಂದ ಐತಿ. ಈಗ ಇದನ್ನ ಜಾಸ್ತಿ ದಿವಸ ಹಾಕೊಳ್ಳೇನೇ ಇಲ್ಲ. ಇವಾಗೆಲ್ಲ ಚುಚ್ತಾವಂದ್ರೂ ಹಾಕೋತಾಳು ಆಕಿ. ಈ ಥರ ಬಟ್ಟೆ ಇಷ್ಟ ಆಗ್ತಾವು. ಅದ್ರ ಸಣ್ಣಕ್ಕಿದಾಗ ಅವು ಚುಚ್ತಾವಂತೇಳಿ ಬಟ್ಟೆಗಳು ಹಾಕೋತಾನೆ ಇರಲಿಲ್ಲಕಿ. ಇದನ್ನು ಅಷ್ಟೇ ಮದ್ವೆ ದಿವಸ ಒಳ್ಳೆ 1 ಅವರ್ ಹಾಕೊಂಡಾಳೇನೋ ಅಷ್ಟೇ. ಆಮೇಲೆ ಬಿಚ್ಚಿ ನಾನು ಟೀ ಶರ್ಟು ಪ್ಯಾಂಟು ಹಾಕ್ಬಿಟ್ಟಿದ್ನಿ. ಆಮೇಲಿಂದ ಇಲ್ಲಿ ಸ್ಕೂಲ್ಗೆನ 1-2-3 ಸರಿ ಹಾಕೊಂಡು ಹೋಗಿದ್ದಾಳು. ಚಲೋ ಐತಿ ನೋಡ್ರಿ. ಬೇಬಿ ಪಿಂಕ ಕಲರನು ಚಂದ ಐತಿ. ಇದೊಂದು ಫ್ರಾಕ್. ಇದನ್ನು ಮೈಸೂರಲ್ಲಿ ತೊಗೊಂಡಿದ್ದೀನಿ. ಇದು ತೊಗೊಂಡು 1-3 ವರ್ಷ ಆಯಿತು. ಆಮೇಲೆ ಇದನ್ನು ನೋಡಿರ್ತಾರೆ ನೀವು. ನಾನು ಒಂದು ಬ್ಲಾಗಲ್ಲಿನ ತೋರಿಸಿದ್ನಿ ಲಾಸ್ಟ್ ಇಯರ್ ನಾಗರ ಪಂಚಮಿ ಒಳಗೆ ಒಬ್ಬರ ಯಾರು ಹೆಣ್ಮಕ್ಳು ಇರ್ತಾರಲ್ಲ ಅವ್ರಿಗೆ ಸೋದರತ್ತೆಯರು ಬಟ್ಟೆ ತೊಗೊಂಡು ಬರುವಂಥದ್ದು ಒಂದು ಪದ್ಧತಿ ಬಂದಿತ್ತು ಲಾಸ್ಟ್ ಟೈಮ್ ನಮ್ಮೂರಾಗ. ಆವಾಗ ನಮ್ಮ ಅಂಟಿ ತೊಗೊಂಡು ಬಂದಿದ್ದು ನೋಡ್ರಿ. ಇದು ಅಂದ್ರೆ ಸಾನ್ವಿ ಅವ್ರ ಅತ್ತೆ ತೊಗೊಂಡು ಬಂದಿದ್ದು. ಅವ್ರ ಅಂದ್ರೆ ಇದು ನಾನು ಇಲ್ಲೇ ಬೆಂಗಳೂರಾಗ ತೊಗೊಂಡಿದ್ದೇನೆ. ಅವ್ರ ಅಮೌಂಟ್ ಹಾಕಿದ್ರು, ಹಾಗಾಗಿ ಅವ್ರು ಕೊಡಿಸಿರೋದು ಅಂತ ಹೇಳ್ತೀನಿ ನೋಡ್ರಿ. ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಅಂಗಡಿ ಒಳಗೆ ತೊಗೊಂಡು ಬಂದಿದ್ದೇನೆ. ಚಂದ ಐತಿ. ಇದಕ್ಕೆ ವೇಲ್ ಐತಿ ನೋಡ್ರಿ. ಈ ಥರ ಒಂದು ವೇಲ್ ಐತಿ. ಆಮೇಲೆ ಪ್ಯಾಂಟು ಬಂದಿತ್ತು. ಆಕೆನ ಪ್ಯಾಂಟ್ ಏನು ಹಾಕೊಳ್ಳಿಲ್ಲ. ಅದನ್ನಂತೂ ನಾನು ಬಿಸಾಕಿ ಬಿಟ್ಟನೆ ಅಂತ ಅನಿಸ್ತತಿ. ಅದಷ್ಟೊಂದು ಕ್ವಾಲಿಟಿನೂ ಚಲೋ ಇರಲಿಲ್ಲ. ಹಾಗಾಗಿ ನೋಡ್ರಿ ಎಷ್ಟು ಚಂದ ಐತಿ. ಇದಕ್ಕೂ 1000 ರೂಪಾಯಿ, 1200 ಅಷ್ಟೇ. ಚಲೋ ಅದ ನೋಡ್ರಿ. ಇದೊಂದು ಆಗಿಲ್ಲ. ಇದಲ್ಲ, ಇದು ಮಿಸ್ ಆಗಿ ಬಂದದ್ದು ಅನಿಸ್ತತಿ. ಅದು ಹಂಗೆ ಬೇರೆ ಪ್ಯಾಂಟ್ ಟಿ ಶರ್ಟ್ ಎಲ್ಲ ತೋರ್ಸಂಗಿಲ್ಲ. ಇದೊಂದು ಫ್ರಾಕ್ ನೋಡ್ರಿ. ಇದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒಂದು ಮದ್ವಿದ ವಿಡಿಯೋ ಹಾಕಿದ್ನಿ. ಆ ಮದ್ವಿಗಂತನ ಇದನ್ನ ಫ್ರಾಕ್ ತೊಗೊಂಡಿದ್ದು ನೋಡ್ರಿ. ಇಲ್ಲೇ ಬೆಂಗಳೂರಾಗ ಮಲ್ಲೇಶ್ವರಂ ಒಳಗೆ ತೊಗೊಂಡಿದ್ನ ಇದನ್ನ. ಇದು 1500 1600 ಅಷ್ಟೊಂದು ಸರಿ ನೆನಪಿಲ್ಲ. ತೊಗೊಂಡಿದ್ದು ನೋಡ್ರಿ ಇದು ಮದ್ವಿಗಂತೇಳಿ. ಇದು ಚುಚ್ಚಂಗಿಲ್ಲ, ಚಲೋ ಭಾಳ ಐತಿ ಮೆಟೀರಿಯಲ್. ಸಣ್ಣ ಇವಾಗನು ಸ್ವಲ್ಪ ಮಣ್ಕಾಲ್ ಮ್ಯಾಲ ಆಗ್ತತಿ. ಆದ್ರೂ ಆಕಿ ಫ್ರೆಂಡ್ಸ್ ಯಾರ್ದಾದ್ರು ಇಲ್ಲೇ ಮನೆ ಹತ್ರ ಬರ್ಡೇ ಪಾರ್ಟಿ ಹೋಗಿದ್ರೆ ಅವ್ರು ಹಾಕೊಂಡು ಹೋಗಿರ್ತಾಳು. ಸ್ಕೂಲ್ಗೇನು 1-2 ಸರಿ ಹಾಕೊಂಡು ಹೋಗಿದ್ದಾಳೆ ನೋಡ್ರಿ. ನೋಡ್ರಿ ಚಂದ ಐತಿ ಇದು ಫ್ರಾಕ್. ಇದು ಅಷ್ಟ ಒಂದ್ ಕಡೆ ಸ್ಲೀವ್ ಐತಿ, ಒಂದ್ ಕಡೆ ಈ ರೀತಿ ಫ್ರಿಲ್ಸ್ ಐತಿ. ಚಲೋ ಐತಿ. ಕ್ವಾಲಿಟಿ ಮಾತ್ರ ಚಲೋ ಐತಿ. ಮಲ್ಲೇಶ್ವರಂ ಒಳಗೆ ತೊಗೊಂಡಿದ್ದು. ಆಮೇಲೆ ನೆಕ್ಸ್ಟ್
ಇದನ್ನು ನಮ್ಮ ತಮ್ಮನ ಎಂಗೇಜ್ಮೆಂಟ್ಗೆ ಅಂತೇಳಿ ನಾನು ನಮ್ಮ ಊರಾಗನ ತೊಗೊಂಡಿನಿ ನೋಡ್ರಿ. ಇದನ್ನು ಅಷ್ಟ ನಮ್ಮ ತಮ್ಮಂದು ಎಂಗೇಜ್ಮೆಂಟ್ ಬ್ಲಾಗ್ ಹಾಕಿದಾನಲ್ಲ ಅದ್ರೊಳಗೆ ನೀವು ನೋಡಿರ್ತಾರೆ. ಆವಾಗ ತೊಗೊಂಡಿದ್ದಿದ್ದು ಒಂದೆರಡು ಸರಿ ಹಾಕ್ಕೊಂಡಿದ್ದಾವೆ. ಇದಕ್ಕೆ 800 ಏನೋ ಅಂತ ಅನಿಸ್ತತಿ ನಮ್ಮೂರಾಗ. ಅಲ್ಲೆಲ್ಲ ಸ್ವಲ್ಪ ಕಡಿಮೆಗೆ ಸಿಗ್ತಾವು ಬಟ್ಟೆ. ನೋಡಿರಿ ಇದೊಂದು, ಯಾಕಂದ್ರೆ ಆಕಿಗೆ ನಾನು ಬಟ್ಟೆ ಯಾವುದು ತೊಗೊಂಡು ಹೋಗಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಬಟ್ಟೆ ಹಾಕ್ಕೊಂಡಿದ್ಲಕ್ಕಿ. ಹೊಸದನ್ನ ತೊಗೋಬೇಕಂತೇಳಿ ನಾನು ಹಂಗೆ ಹೋಗಿದ್ನಿ. ಅಲ್ಲಿ ಊರಾಗ ಹೋಗಿ ನಾಳೆ ಎಂಗೇಜ್ಮೆಂಟ್ ಐತಂದ್ರೆ ಇವತ್ತು ಸಂಜೆ ಮುಂದೆ ನಮ್ಮ ತಂಗಿ ನಾನು ಹೋಗಿ ತೊಗೊಂಡು ಬಂದೀವಿ ನೋಡ್ರಿ. ಇದನ್ನು ನೋಡ್ರಿ ಚಂದ ಐತಿ. ಇದೊಂದು ಫ್ರಾಕು, ಲಾಂಗ್ ಫ್ರಾಕ್ ಇದು. ಆಮೇಲೆ ಈ ಫ್ರಾಕು, ಇದು ಈಕಿದ 3ನೇ ವರ್ಷದ ಅಥವಾ 4ನೇ ವರ್ಷದ ಬರ್ಡೇ ಅನಿಸ್ತದೆ. 4ನೇ ವರ್ಷದ ಬರ್ಡೇಗೆ ನಮ್ಮ ಅಂಟಿನ ಕೊಡ್ಸಿದ್ದು ನೋಡ್ರಿ. ಇದೆ ಅದು ಇಲ್ಲೇ ತಗೊಂಡು ಬಂದಿದ್ರು ಅವ್ರು ಅವಾಗಿಂದಿದು. ಇದನ್ನ ಒಂದ್ಸರಿ 2 ಸರಿ ಹಾಕೊಂಡಿದ್ದಳು. ನೋಡ್ರಿ ಚಂದ ಐತಿ, ಫುಲ್ಲು ಫ್ರಿಲ್ಸ್ ಐತಿ, ಚಂದ ಐತಿ ನೋಡ್ರಿ. ಇದು ಬೇಬಿ ಪಿಂಕ್. ಈಕಿಗೆ ಪಿಂಕ್ ಕಲರ್ ಇಷ್ಟ ಅಂತೇಳಿ ಯಾರೆಲ್ಲ ಬಟ್ಟೆ ಎಲ್ಲ ತೊಗೊಂಡು ಬಂದ್ರೆ ಆಕಿಗೆ ಪಿಂಕನ್ನು ತೊಗೊಂಡು ಬಂದಿರ್ತಾರೋ. ಆಮೇಲೆ ಇದು ಒಂದು ಫ್ರಾಕು. ಇದು 4ನೇ ವರ್ಷದ ಬರ್ಡೇಗೆ ನಾನು ತೊಗೊಂಡು ಬಂದಿದ್ದು ಫ್ರಾಕ್ ನೋಡ್ರಿ. ಇದನ್ನು ಅಷ್ಟೇ ಆ ಬರ್ಡೇ ವಿಡಿಯೋದಲ್ಲಿ ನೀವು ನೋಡಿರ್ತೀರಿ ಬ್ಲಾಗಲ್ಲಿ. ಇದನ್ನು ಅಷ್ಟೇ ಸಾನ್ವಿ ಆಕಿಗೆ ಇಷ್ಟ ಆಗೈತೆ ಅಂತೇಳಿ ಭಾಳ ಸರಿ ಹಾಕೊಂಡು ಬಿಟ್ಟಾಳೆ. ಇದನ್ನು ಒಂದು 2-3 ಬ್ಲಾಗಲ್ಲಿ ತೋರಿಸಿದಾನಂತ ಅನಿಸ್ತತಿ. ಇದು ಅಷ್ಟೇ ಲಾಂಗ್ ಫ್ರಾಕ್. ಇದ್ರ ಜೋಡಿ ಸೇಮ್ ಕಲರ್ದು ಪರ್ಸ್ ಬಂದೈತಿ. ಬೇಡ ನೋಡ್ರಿ ಚಂದ ಐತಿ. ಇದಕ್ಕೆ 2000. ಅದು ಬೇಡ, ಅದರದ್ದು ಟಾಪ್ ಇಲ್ಲ ಬಿಡಮ್ಮ, ಕೆಳಗಡೆ ಲಂಗ ಇಲ್ಲ ಅದಕ್ಕೆ, ಅದೊಂದು. ಆಮೇಲೆ ಇದನ್ನು ಅಷ್ಟೇ, ಇದು ನೋಡಿರ್ತೀರಿ. ಇದು ಸಾನ್ವಿಗೆ ತೊಗೊಂಡಿದ್ದು ಫಸ್ಟ್ ಲಂಗ ಬ್ಲೌಸ್ ಅಂತ ಅನಿಸ್ತತಿ. ಇದನ್ನು ಅಷ್ಟೇ ಮೀಶೋದಲ್ಲಿ ತೊಗೊಂಡಿದ್ದಾನೆ. ಕ್ವಾಲಿಟಿ ಭಾಳ ಅಂದ್ರೆ ಭಾಳ ಚಲೋ ಐತಿ. ಆಮೇಲೆ ಅದಿತಿಗೂ ಒಂದು ಇದೇ ಥರನೇ ತರಿಸ್ಕೊಟ್ಟೇನೆ ನಾನು. ಕ್ವಾಲಿಟಿ ಚಲೋ ಐತಿ ನೋಡ್ರಿ. ಇದ್ರದ್ದು ಲಿಂಕ್ ಎಲ್ಲ ಬೇಕಂತಂದ್ರೆ ನನಗೆ ಕಮೆಂಟಲ್ಲಿ ಹೇಳ್ರಿ, ನಾನು ಎಲ್ಲದರದ್ದು ಲಿಂಕನ್ನು ಶೇರ್ ಮಾಡ್ತೀನಿ. ಇದು ಅದಕ್ಕೆ ಟಾಪ್. ಇದು ಸ್ವಲ್ಪ ದೊಡ್ಡದಿತ್ತು, ನಾನು ಇದನ್ನ ಆಲ್ಟರ್ ಮಾಡಿದ್ದೇನೆ ನೋಡ್ರಿ. ಚಂದ ಐತಿ. ಸ್ಲೀವ್ಸ್ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡ ಇದ್ದು ನಾನು ಎಲ್ಲಾನು ಕಟ್ ಮಾಡಿ ತೆಗೆದು ಆಕಿಗೆ ಎಷ್ಟು ಬೇಕಲ್ಲ ಸೈಜು ಅಷ್ಟನ್ನ ಮಾಡಿದ್ದೀನಿ. ಕ್ವಾಲಿಟಿ ಮಾತ್ರ ಚಲೋ ಐತಿ. ಇದಕ್ಕೂ ಒಂದು 500-550 ಕೊಟ್ಟೇನಂತ ಅನಿಸ್ತದೆ ಅಷ್ಟೇ ಬಿಡಮ್ಮ. ಇದೊಂದು. ಆಮೇಲೆ ಇದೊಂದು ಫ್ರಾಕ್ ನೋಡ್ರಿ. ಇದು ಮೈಸೂರಾಗೆ ತಗೊಂಡಿದ್ದು, ಚಂದ ಐತಿ. ಇದಕ್ಕೆ ಪ್ಯಾಂಟ ಮತ್ತು ದುಪ್ಪಟ್ಟ ಇತ್ತು, ಅದನ್ನೇನಕ್ಕೆ ಹಾಕೊಳಂಗಿಲ್ಲ, ಬರೀ ಇದೊಂದು ಹಾಕೊಂಡಿರ್ತಾವೆ ಅಷ್ಟೇ. ಇದೊಂದು. ಆಮೇಲೆ ಇದು ನಾನೇ ಸ್ಟಿಚ್ ಮಾಡಿದ್ದೆ ನೋಡ್ರಿ. ಇದು ಐತಲ್ಲ ಇದ್ರೊಳಗೆ, ಇದು ನಾನೇ ಸ್ಟಿಚ್ ಮಾಡಿದ್ದೀನಿ. ಇದನ್ನು ತೋರಿಸಿದ್ದೇನೆ ನಾನು ವಿಡಿಯೋದಲ್ಲಿ. ಇದೊಂದು ಅಂಬ್ರೆಲಾ ಏನಿದು ಲಂಗ, ಇದಕ್ಕೆ ಕ್ರಾಪ್ ಟಾಪ್. ಇದೊಂದು ಟಾಪ್, ಇದು ನಾನೇ ಸ್ಟಿಚ್ ಮಾಡಿದ್ದು ನೋಡ್ರಿ. ಇದನ್ನು ಹಾಕೊಂಡಿದ್ದಾಳೆ ಸುಮಾರು ಸರಿ. ಆಮೇಲೆ ಇದು ನಮ್ಮ ಅದಿತಿದು 1ನೇ ವರ್ಷದ ಬರ್ಡೇ ಒಳಗೆ ತೊಗೊಂಡು ಬಂದಿದ್ದು ನೋಡ್ರಿ. ಇದು ಅದಿತಿ ಅವ್ರ ಪಪ್ಪ ತೊಗೊಂಬಂದಿದ್ದು. ಒಂದು ಅದಿತಿಗೆ ಒಂದು ಸಾನ್ವಿಗೆ ಇಬ್ಬರಿಗೂ ಸೇಮ್ ಫ್ರಾಕ್ ತೊಗೊಂಬಂದಿದ್ರು. ಅವಾಗೆಲ್ಲ ನಾನಿನ್ನ ಯಾವುದು ಬ್ಲಾಗ್ ಎಲ್ಲ ಮಾಡ್ತಿರ್ಲಿಲ್ಲ. ಇಲ್ಲಮ್ಮ ಹಾಗೈತೆ ಅದೆಲ್ಲ ವಿಡಿಯೋ. ಇದು ನೋಡ್ರಿ ಸೇಮ್ ಅದಿತಿದು ಈಕಿದು ಸೇಮ್ ಐತಿ, ಚಂದ ಐತಿ. ಇದ್ರದ್ದು ಪ್ರೈಸ್ ಗೊತ್ತಿಲ್ಲ ನನಗೆ. ಸೀರೆ ಎಲ್ಲ ಅದು ಬ್ಲೌಸ್ ಪೀಸ್ ಅವೆಲ್ಲ ಇಡು. ಇಲ್ಲ ನಾನು ಹೊಸ ತರಿಸಿದ್ದಿಲ್ಲ. ಟಾಪ್ ಇನ್ನೊಂದು ನೋಡ್ರಿ, ಇದನ್ನು ನಾನು ಶೇರ್ ಮಾಡಿಲ್ಲ. ಮೊನ್ನೆಯಿಂದ ತೋರಿಸ್ಬೇಕನ್ನತ್ತೀನಿ, ತೋರಿಸೇ ಇಲ್ಲ. ಇದು ಒಂದು ಇವಾಗ ರೀಸೆಂಟಾಗಿ ಒಂದು ವಾರದಿಂದ ಬಂದದಷ್ಟ ಲಂಗ ಬ್ಲೌಸು. ಮೀಶೋಯಿಂದನೇ ತರಿಸಿದೆ ನೋಡ್ರಿ. ಇದನ್ನು
ಇದನ್ನ ಅಷ್ಟೇ ಸ್ವಲ್ಪ ಆರ್ಡರ್ ಮಾಡಬೇಕು. ಸ್ವಲ್ಪ ದೊಡ್ಡದು ತರಿಸಿದೆ ನಾನು. ಕ್ವಾಲಿಟಿ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ಐತೆ ನೋಡ್ರಿ. ಇದ್ರದ್ದು ಪ್ರೈಸು 500 ಒಳಗೆ, ಅದ್ರ ಮೇಲಿಂದಂತೂ ನಾನು ತರಿಸಿರಂಗಿಲ್ಲ. 500 ಒಳಗೆ ನೋಡ್ರಿ. ಭಾಳ ಅಂದ್ರೆ ಭಾಳ ಚಂದ ಐತಿ. ಈ ಕಲರ್ ಯಾವುದು ಸಾನ್ವಿತ್ರ ಡ್ರೆಸ್ ಇರಲಿಲ್ಲ, ಹಾಗಾಗಿ ಇದನ್ನ ತರಿಸಿದ್ದೇನೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಅದಕ್ಕಾಗಿ ಇವಾಗಿಂದನೇ ಎಲ್ಲ ತರಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಆತಂತೇಳಿ. ಸುಮ್ಮನಿರಮ್ಮ, ಹಂಗೆಲ್ಲ ಮಲಗ್ಬೇಡ, ಹೊಸ ಬಟ್ಟೆ ಅದ. ನೀ ಹೆಂಗೆ ಸೌಂಡ್ ಮಾಡಕತ್ರ ನಾ ಮಾತಾಡೋದು ಏನು ಕೇಳಿಸಲಿದೆ ನೋಡ್ರಿ. ಇದು ಚಂದ ಐತಿ. ಇದನ್ನ ಅವತ್ತಿಂದಷ್ಟ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡೋಣ, ನಾಳೆ ವಿಡಿಯೋದಲ್ಲಿ ಶೇರ್ ಮಾಡೋಣ ಅನ್ಕೊಂಡು ನಾನು ಶೇರ್ ಮಾಡೇನೇ ಇಲ್ಲ. ಇದೆಲ್ಲ ಬಟರ್ಫ್ಲೈ ಎಲ್ಲ ನೋಡ್ರಿ, ಪ್ರಿಂಟ್ ಅಲ್ಲ ಇದು, ಈ ಥರ ಪ್ಯಾಚ್ ಥರ ಇರೋದು. ಇದು ಎಷ್ಟು ಚಂದ ಐತೆ ಅಂತೇಳಿ. ಮತ್ತು ಒಳಗಡೆ ಲೈನಿಂಗನು ಐತಿ ನೋಡ್ರಿ, ಲೈನಿಂಗನು ಐತಿ. ಚಂದ ಭಾಳ ಐತಿ. ಆಕಿಗೆ ಹಾಕಿದ್ನಿ, ಅದ್ರ ಸ್ವಲ್ಪ ದೊಡ್ಡದಾಗತ್ತಲ್ಲ, ಇನ್ನೆಲ್ಲ ಆರ್ಡರ್ ಮಾಡಬೇಕು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ತೇನಂತ, ಅವಾಗ ನೋಡಿರಂತ್ರಿ. ಇವಾಗ ನೋಡ್ರಿ ಎಷ್ಟು ಚಂದ ಐತಿ. ಇದು ಲಂಗ, ಇದಕ್ಕೆ ಟಾಪ್, ಇದು ಕ್ರಾಪ್ ಟಾಪ್. ಇದು ಅಷ್ಟೇ ಕ್ವಾಲಿಟಿ ಚಲೋ ಐತಿ. ಮತ್ತು ಹೊಸ ಥರ ಪ್ಯಾಟ್ರನ್ ಐತಿ. ಇದು ನೋಡ್ರಿ, ಈ ಥರ ಐತಿ. ಸ್ಲೀವ್ಸ್ ನೋಡ್ರಿ, ಈ ಥರ ಸ್ಲೀವ್ಲೆಸ್ಸು. ಇದಷ್ಟು ಚಂದ ಐತಿ. ಹಿಂದಗಡೆ ಜಿಪ್ ಐತಿ. ಇದಕ್ಕೆ ವೇಲದು ಏನು ಬಂದಿಲ್ಲ, ಇದೆರಡಷ್ಟೇ. ಕ್ವಾಲಿಟಿ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ಐತಿ. ನಾವು ಇದನ್ನು ಅಂಗಡಿ ಒಳಗೆ ಹೋಗಿ ತರ್ತೀವಿ ಅಂತಂದ್ರೆ 800-1000 ರೂಪಾಯಿ ಇಲ್ದ ಬರಂಗಿನ ಇಲ್ಲ. ಆದ್ರೆ ಎಷ್ಟು ಚಂದ ಬಂದೈತೆ ನೋಡ್ರಿ ಮೀಶೋ ಒಳಗೆ. ಇಷ್ಟ ಸಾನ್ವಿ ಡ್ರೆಸ್ ಕಲೆಕ್ಷನ್ ನೋಡ್ರಿ. ಇನ್ನು ವೆಸ್ಟರ್ನ್ ವೇರ್ ಭಾಳ ಅದಾವು, ಅವನ್ನೆಲ್ಲನೂ ನಾನು ತೋರ್ಸಾಕತ್ರ ಒಂದು ತಾಸು ಹಿಡಿತೈತಿ. ಅಷ್ಟದಾವು ಬಟ್ಟೆ, ಬರೀ ಇಷ್ಟ ಬಟ್ಟೆ ಎತ್ನಿಕ್ ವೇರ್ ಎಷ್ಟದಾವು ಅಷ್ಟನ್ನು ನಾನು ತೋರಿಸಿದ್ದೀನಿ. ಮೀಶೋದಲ್ಲಿ ಯಾವ್ಯಾವ್ದು ತರಿಸಿದ್ದೀನಿ ಅದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬೇಕಂತಂದ್ರೆ ನೀವು ತೊಗೋಬೋದು. ಮತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಅನ್ಕೊಳಕತ್ತೀನಿ. ಯಾಕಂದ್ರೆ ಭಾಳ ಲೆಂತ್ ಆಗಿಬಿಡ್ತೈತಿ ಈ ವಿಡಿಯೋ, ನಿಮಗೂ ನೋಡೋಕೆ ಬೋರ್ ಆಗ್ಬೋದು. ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಮತ್ತೆ ಸಿಗ್ತೀನಿ ಅಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.